ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಲೋಕೇಶ್ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಾನು ಇವಾಗ ಏನಕ್ಕೆ ಫೋನ್ ಮಾಡಿದೆ, ಇವಾಗ ಇದು ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ದು ಒಂದು ಚಿಕ್ಕದು ಲೇಸರ್ ಬಿಸ್ನೆಸ್ ಓಪನ್ ಮಾಡಿದ್ದೀನಿ. ಚಿಕ್ಕದಾಗಿ ಒಂದು ಲೇಬ್ ಅಂತ ಬೆಂಗಳೂರಲ್ಲಿ ಪೀಣ್ಯ ದಾಸರಹಳ್ಳಿಲಿ ರಮೇಶ್ ರೋಡಲ್ಲಿ ಇದೆ ಇದು ಆಫೀಸು. ಇದರಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಮಿಷಿನ್ಸು. ನನಗೆ ತುಂಬಾ ಹುಡುಕ್ತಾ ಇದ್ದೆ ನಾನು, ಎಲ್ಲಿದೆ ಏನಿದೆ ಆಫೀಸ್, ಇನ್ವೆಸ್ಟ್ಮೆಂಟ್ ಎಲ್ಲ ತುಂಬಾ ಜಾಸ್ತಿ ಇತ್ತು. ಹಿಂಗೆ ನೋಡ್ತಾ ನೋಡ್ತಾ ಫೇಸ್ಬುಕ್ ಅಲ್ಲಿ ಒಂದು ಆಡ್ ಸಿಕ್ತು ನನಗೆ, ಈ ತರ ಲೇಸರ್ ಟೆಕ್ ಅನ್ನೋ ಪ್ರೋ ಒಂದು ಹೊಸದಾಗಿ ಲೇಸರ್ ಮಿಷಿನ್ ಓಪನ್ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಹೊರಗಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ಗೆ ಇವ್ರದ್ದು ತುಂಬಾ ಕಾಂಪಿಟೇಟಿವ್ ಪ್ರೈಸ್ ಇದೆ. ಪ್ಲಸ್ ಇದರಲ್ಲಿ ಕಟಿಂಗ್ ಆಗುತ್ತೆ, ಲೇಸರ್ ಎಂಗ್ರೇವಿಂಗ್ ಆಗುತ್ತೆ, ಅಕರ್ನಿಕ್ ಕಟಿಂಗ್ ಆಗುತ್ತೆ, MDF ವುಡ್ ಕಟಿಂಗ್ ಮಾಡ್ಬೋದು, ಲೆದರ್ ಕಟಿಂಗ್ ಮಾಡ್ಬೋದು, ಎಂಗ್ರೇವಿಂಗ್ ಮಾಡ್ಬೋದು. ತುಂಬಾನೇ ಆಪ್ಷನ್ಸ್ ಇದೆ ಇದರಲ್ಲಿ. ಅದ್ರ ನೋಡಿ ನನಗೆ ಒಂದ್ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಆಯ್ತು. ಪರವಾಗಿಲ್ಲ, ನಾವು ಸುಮ್ಮನೆ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಹಾಕಿ ದೊಡ್ಡ ದೊಡ್ಡ ಮಿಷಿನ್ ತಗೋಬಂದು ಸಣ್ಣದಾಗಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಲೇಸರ್ ಪ್ರೋನ ಸ್ವಲ್ಪ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು, ಆಮೇಲೆ ಅಡ್ರೆಸ್ ಫೋನ್ ನಂಬರ್ ತಗೊಂಡು ಅವ್ರ ಹತ್ರ ಮಾತಾಡಿ ಅಲ್ಲಿಗೆ ಹೋಗಿ ನಾನು ಫಿಸಿಕಲ್ ಆಗಿ ಮಿಷಿನ್ ನ ಚೆಕ್ ಮಾಡಿ ಅಲ್ಲಿ ಡೆಮೋ ನೋಡಿ ಯಾವ ತರ ಬರ್ತಾ ಇದೆ ಇದು, ಯಾವ ತರ ವರ್ಕ್ ಆಗುತ್ತೆ ಇದು, ನನ್ನ ಕೆಲಸಕ್ಕೆ ಇದು ವರ್ಕ್ ಆಗುತ್ತಾ ಇಲ್ವಾ, ಬರ್ತಿದ್ಯಾ ಇಲ್ವಾ ಅಂತ ನೋಡಿ ಚೆಕ್ ಮಾಡಿ ಮತ್ತೆ ನಾನು ಅದನ್ನ ಮಿಷಿನ್ ಪರ್ಚೇಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಮಿಷಿನ್ಸ್ ಇದು. ಇದರಲ್ಲಿ ತುಂಬಾ ವೆರೈಟೀಸ್ ವರ್ಕ್ ನಾವು ಮಾಡ್ಬೋದು. ಇದರಲ್ಲಿ ಅಕರ್ಲಿಕ್ ಮಾಡ್ಬೋದು, ಲೆದರ್ ಎಂಗ್ರೇವಿಂಗ್ ಎಲ್ಲ ಮಾಡ್ಬೋದು. ಮತ್ತೆ ನಾವು ಫೋಮ್ ಕಟಿಂಗ್ ಆಗಲಿ, ವುಡ್ ಕಟಿಂಗ್ ಆಗಲಿ, MDF ಕಟಿಂಗ್ ಆಗಲಿ, ವೆರೈಟಿ ಆಫ್ ಡಿಸೈನಿಂಗು ಎಂಗ್ರೇವಿಂಗ್ ಮಾಡಿ ನಾವು ಡಿಸ್ಪ್ಲೇ ಮಾಡ್ಬೋದು. ಫೋಟೋಶಾಪ್ ಕೂಡ ತುಂಬಾ ಯೂಸ್ ಆಗುತ್ತೆ ಇದು. ಹಾಗಾಗಿ ನಾನು ಮಿಷಿನ್ ಪರ್ಚೇಸ್ ಮಾಡಿದ್ದೀನಿ. ನಾನು ಕೆಲವೊಂದು ಸ್ಯಾಂಪಲ್ಸ್ ಎಲ್ಲಾನು ಮಾಡಿದ್ದೀನಿ ಇದರಲ್ಲಿ. ಇವ್ರದ್ದು ಸಾಫ್ಟ್ವೇರ್ ಆಗಲಿ ಮತ್ತೆ ಸರ್ವಿಸ್ ಆಗಲಿ ಎಲ್ಲಾನು ತುಂಬಾ ಚೆನ್ನಾಗಿದೆ ಇದು. ಮಿಷಿನ್ ಇರೋದು ಚೆನ್ನೈಯಲ್ಲೇ ಇದ್ರೂ ಕೂಡ ಒನ್ಸ್ ಅವ್ನ ಇನ್ಸ್ಟಾಲ್ ಕೊಟ್ಟರೆ ಮತ್ತೆ ಸಾಫ್ಟ್ವೇರ್ ಎಲ್ಲ ಫ್ರೀ ಸಾಫ್ಟ್ವೇರ್ ಅಪ್ಡೇಟೆಡ್ ಕೊಡ್ತಾರೆ ಇದರಲ್ಲಿ. ಸರ್ವಿಸು ಅಷ್ಟೇ ತುಂಬಾ ಚೆನ್ನಾಗಿದೆ ಸರ್ವಿಸ್ ಇದರಲ್ಲಿ. ಮಿಷಿನ್ಸು ಅಷ್ಟೇನೆ ತುಂಬಾ ಈಸಿ ಟು ಫ್ರೆಂಡ್ಲಿ ಇದೆ ಮಿಷಿನ್ ಯೂಸ್ ಮಾಡೋದಕ್ಕೆ, ಸಾಫ್ಟ್ವೇರ್ಸ್ ಎಲ್ಲಾನು. ಅದಕ್ಕೆ ನಾನು ಈ ತರದೊಂದು ನೋಡಿ, ಈ ತರ ಬುದ್ಧ ಸ್ಟ್ಯಾಚು ಎಲ್ಲ ಮಾಡ್ಬೋದು. ಮತ್ತೆ ನಾವು ಇದರ ಎಂಗ್ರೇವಿಂಗ್ಸ್ ಆಗಲಿ, ಸಣ್ಣ ಸಣ್ಣ ಲೇಬರ್ಸ್ ಅಲ್ಲಿ ಕಟಿಂಗು ಮಾಡುತ್ತೆ, ಎಂಗ್ರೇವಿಂಗು ಮಾಡುತ್ತೆ. ತುಂಬಾ ನೀಟ್ ಫಿನಿಶಿಂಗ್ ಇರುತ್ತೆ ಇದರಲ್ಲಿ, ಗೊತ್ತೇ ಆಗಲ್ಲ ಇದು ನಾವು ಮಾಡಿದೀವಿ ಅಂತ. ಅಷ್ಟು ಎಂಬೋಸಿಂಗ್ ಎಲ್ಲ ಆಗಲಿ ಈ ತರ ಆಗಲಿ ಬರುತ್ತೆ ನೋಡಿ. ಈ ತರ ಎಲ್ಲ ಮಾಡ್ಬೋದು ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಬಂದಿದೆ ಇದರಲ್ಲಿ. ಈ ತರ ಎಲ್ಲ ಲೇಬಲ್ಸ್ ಎಲ್ಲ ಯೂಸ್ ಮಾಡಬಹುದು ಇದರಲ್ಲಿ. ತುಂಬಾ ಚೆನ್ನಾಗಿದೆ ನೋಡಿ. ನೀವು ಕೂಡ ಯೂಸ್ ಮಾಡಿ ಇದನ್ನ. ಬೇರೆ ಕಡೆ ಎಲ್ಲ ಹೋದ್ರೆ ನೀವು 5 ಲಕ್ಷ 6 ಲಕ್ಷ ಕೊಡಬೇಕು ಒಂದು ಲೇಸರ್ ಮಿಷಿನ್ ಪರ್ಚೇಸ್ ಮಾಡೋದಕ್ಕೇನೆ. ಬಟ್ ನೀವು ಅಲ್ಲಿಂದ ತಂದು ಮತ್ತೆ ಜಾಗ ಎಲ್ಲಾನು ತುಂಬಾ ಜಾಸ್ತಿ ಬೇಕಾಗುತ್ತೆ. ಸ್ಪೇಸ್ ಎಲ್ಲ ಕಾಂಪ್ಯಾಕ್ಟಬಲ್ ಸ್ಪೇಸ್ ಇರುತ್ತೆ. ಸಾಫ್ಟ್ವೇರ್ ಯಾವಾಗ್ಲೂ ಪ್ರತಿ ಒಂದು 2 ತಿಂಗಳು 3 ತಿಂಗಳಿಗೆಲ್ಲಾನು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸಾಫ್ಟ್ವೇರ್ ಎಲ್ಲ ಫ್ರೀಯಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ಮತ್ತೆ ಎಲ್ಲಾನು ಆನ್ಲೈನ್ ಥ್ರೂನೇ ಇರುತ್ತೆ ಇದರಲ್ಲಿ. ನೀವು ಅಲ್ಲೇ ಹೋಗ್ಬೇಕು ಚೆಕ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಫೋನ್ ಮಾಡಿದ್ರೆ ಸರ್ವಿಸ್ ಸೆಂಟರ್ ಅವರೇ ಫೋನ್ ಮಾಡ್ಬಿಟ್ಟು ನಿಮಗೆ ಕನೆಕ್ಟ್ ಮಾಡ್ಬಿಟ್ಟು ಈ ತರ ಎಲ್ಲ ಆಪ್ಷನ್ಸ್ ಏನ್ ಬೇಕು, ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಎಲ್ಲ ಆನ್ಲೈನ್ ಅಲ್ಲಿ ಥ್ರೂನೇ ಸಾರ್ಟ್ ಔಟ್ ಮಾಡ್ತಾರೆ. ಟ್ರೂ ಕಾಲರ್ ಇರ್ಬೋದು, ಇಲ್ಲ ಮತ್ತೆ ನಾವು ಟೀಮ್ ವ್ಯೂವರ್ ಇದೆ, ಟೀಮ್ ವ್ಯೂವರ್ ನ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು, ಟೀಮ್ ವ್ಯೂವರ್ ಇಂದ ವರ್ಕ್ ಮಾಡ್ಬೋದು ಇದರಲ್ಲಿ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಮಿಷಿನ್ ನ ಯೂಸ್ ಮಾಡಿ ನೋಡಿ. ಇದರಲ್ಲಿ 3-4 ತರ ವೆರೈಟೀಸ್ ಆಫ್ ಮಿಷಿನ್ಸ್ ಇದೆ. ನೀವು ಬೇಕಂದ್ರೆ ನೀವು ಯಾವ ರೀತಿ ಈ ಕೆಲ್ಸಕ್ಕೆ ಬೇಕೋ ಆ ರೀತಿ ಅಪ್ಡೇಟ್ ಆಗುತ್ತೆ. ಬರೀ ಇದೊಂದೇ ಕೆಲಸಕ್ಕೆ ಅಂತಲ್ಲ, ನೇಮ್ ಪ್ಲೇಟ್ಸ್ ಬರೆಯೋದಕ್ಕಾಗ್ಲಿ, ಗಿಫ್ಟಿಂಗ್ ಸೆಂಟರ್ ಕೊಡೋದಕ್ಕಾಗ್ಲಿ, ಗಿಫ್ಟ್ ಐಟಮ್ಸ್ ಮಾಡೋದಕ್ಕಾಗ್ಲಿ, ಲೇಬಲ್ಸ್ ಮಾಡೋದಕ್ಕಾಗ್ಲಿ, ಮತ್ತೆ ನೀವು ಏನಾದ್ರೂ ಎಂಗ್ರೇವಿಂಗ್ ಮಾಡೋದಕ್ಕಾಗ್ಲಿ, ಮತ್ತೆ ಫ್ಯಾಬ್ರಿಕ್ ಎಂಗ್ರೇವಿಂಗ್ ಮಾಡ್ಬೋದು. ಮೆಟಲ್ ಒಂದ್ ಬಿಟ್ಟು ಬೇರೆ ಎಲ್ಲಾ ತರ ಎಂಗ್ರೇವಿಂಗ್ಸ್ ಮಾಡ್ಬೋದು ಇದರಲ್ಲಿ. ತುಂಬಾ ಚೆನ್ನಾಗಿದೆ ಮಿಷಿನ್. ಮಿಷಿನ್ ಹೆಸರು ಬಂದ್ಬಿಟ್ಟು ಪ್ಲಾಟ್ ಬೆಡ್ ಅಂದ್ಬಿಟ್ಟು. ಇದು ಪ್ಲಸ್ ಇದೆ, ಪ್ರೋ ಇದೆ, ರೀಟೆಕ್ ಸೊಲ್ಯೂಷನ್ಸ್ .in ಅಂತ ಅಂದ್ಬಿಟ್ಟು ಇವ್ರದ್ದು www.retechsolutions.in ಅಂತ ಹೊಡೆದ್ರೆ ನಿಮಗೆ ಫುಲ್ ಕಂಪ್ನಿ ಕ್ಯಾಟ್ಲಾಗ್ ನಿಮಗೆ ಬರುತ್ತೆ. ನೋಡ್ಬೋದು, ಚೆಕ್ ಮಾಡ್ಬೋದು ಅದನ್ನ. ತುಂಬಾ ಚೆನ್ನಾಗಿದೆ. ಒಂದ್ಸತಿ ಯೂಸ್ ಮಾಡಿ ಅಂತ ನಾನು ಒಂದು ಸಜೆಷನ್ ಕೊಡ್ತೀನಿ ಫ್ರೆಂಡ್ಸ್.